ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಕಲಿಕಾ ಬಲವರ್ಧನೆ ಚಟುವಟಿಕೆ ಪುಸ್ತಕದ ಸಮಾಜ ವಿಜ್ಞಾನ ವಿಷಯದ ಶೀರ್ಷಿಕೆ 1 ಇತಿಹಾಸದ ಆಧಾರಗಳು ಮತ್ತು ಕಾಲಗಣನೆ ಇದರ ಅಡಿಯಲ್ಲಿರುವ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಕಲಿಕಾ ಫಲ 1 ಇತಿಹಾಸ ರಚನೆಯಲ್ಲಿ ಪ್ರಮುಖ ಆಧಾರಗಳನ್ನು ಗುರುತಿಸುತ್ತಾರೆ ಹಾಗೂ ಕಾಲಗಣನೆಯನ್ನು ವ್ಯತ್ಯಸಿಸುತ್ತಾರೆ. ಚಟುವಟಿಕೆಗಳು 1. ನಿಮ್ಮೂರಿನ ಸುತ್ತಮುತ್ತ ಇರುವ ಐತಿಹಾಸಿಕ ಸ್ಥಳ ಅಥವಾ ಸ್ಮಾರಕಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಬರೆಯಿರಿ. ನನ್ನ ಊರು ಕೋಲ್ಕುಂಟೆ. ನನ್ನ ಊರಿನಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿ ಗಾಜಿನ ಮನೆ ಎಂಬ ಪ್ರಸಿದ್ಧ ಸ್ಮಾರಕವಿದೆ. ಇದು ದಾವಣಗೆರೆ ಜಿಲ್ಲೆಯ ಪ್ರಸಿದ್ಧ ಸ್ಮಾರಕಗಳಲ್ಲಿ ಒಂದಾಗಿದೆ. ಇಲ್ಲಿ ಸುಂದರವಾದ ಕೈತೋಟವಿದ್ದು ಈ ತೋಟವನ್ನು ತೋಟಗಾರಿಕೆ ಇಲಾಖೆಯವರು ನಿರ್ವಹಣೆ ಮಾಡುತ್ತಿದ್ದಾರೆ. ನಮ್ಮ ಗಾಜಿನ ಮನೆಗೆ 4 ಮುಖ್ಯ ದ್ವಾರಗಳಿದ್ದು ಇಲ್ಲಿ ವಿಶೇಷ ಸಂದರ್ಭದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸುತ್ತಾರೆ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸುತ್ತಾರೆ. ಇದರ ಪಕ್ಕದಲ್ಲಿಯೇ ಕಾರಂಜಿ ಇದೆ. ಇಲ್ಲಿನ ತೋಟದಲ್ಲಿ ವಿಶೇಷ ತಳಿಯ ಮರ ಗಿಡಗಳನ್ನು ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಶೈಲಿಯಲ್ಲಿ ಬೆಳೆಸಿದ್ದಾರೆ. 2ನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಹಿಂದೆ ಉಪಯೋಗಿಸುತ್ತಿದ್ದಂತಹ ಯಾವುದಾದರೂ ಹಳೆಯ ವಸ್ತುಗಳನ್ನು ತಂದು ಶಾಲೆಯಲ್ಲಿ ಪ್ರದರ್ಶಿಸಿ ಹಾಗೂ ತಂದ ವಸ್ತುಗಳನ್ನು ಪಟ್ಟಿ ಮಾಡಿರಿ. ಉದಾಹರಣೆಗೆ ನಾಣ್ಯ, ಮೊರ, ಲಾಟೀನು ಇತ್ಯಾದಿ. ನಮ್ಮ ಮನೆಯಲ್ಲಿ ನನ್ನ ಅಜ್ಜ ಅಜ್ಜಿಯವರು ಉಪಯೋಗಿಸುತ್ತಿದ್ದ ಹಳೆಯ ವಸ್ತುಗಳೆಂದರೆ ಲಾಟೀನು, 5 ಪೈಸೆ, 10 ಪೈಸೆ, 25 ಪೈಸೆ ನಾಣ್ಯಗಳು, ಮಡಿಕೆ ಸಾಮಾನುಗಳು, ಊಟ ಮಾಡಲು ಕಂಚಿನ ತಟ್ಟೆ, ತಾಮ್ರದ ಚೊಂಬು, ಬಿದಿರಿನ ಮೊರ, ಸೀಮೆ ಎಣ್ಣೆ ದೀಪ ಇತ್ಯಾದಿ. 3ನೇ ಪ್ರಶ್ನೆ, ನಿಮ್ಮ ಸಮೀಪದ ಸಂಘ ಸಂಸ್ಥೆಯ ಮಾಹಿತಿ ಸಂಗ್ರಹಿಸಿ ಇತಿಹಾಸ ರಚಿಸೋಣ. ಗ್ರಾಮ ಪಂಚಾಯಿತಿ ಅಥವಾ ನಗರಸಭೆ ಅಥವಾ ಯುವಕರ ಸಂಘ, ಸ್ವಯಂ ಸೇವಾ ಸಂಸ್ಥೆಗಳು, ಮಹಿಳಾ ಸ್ವಸಹಾಯ ಸಂಘ, ಶಾಲಾ ಸಂಘಗಳು. ಪ್ರಸ್ತುತ ವಿವರ: ಹೆಸರು ಧರ್ಮಸ್ಥಳ ಸ್ತ್ರೀ ಶಕ್ತಿ ಸಂಘ, ವಿಳಾಸ ಕೋಲ್ಕುಂಟೆ, ಅಧ್ಯಕ್ಷರು ಮಂಗಳಮ್ಮ, ಸದಸ್ಯರ ಸಂಖ್ಯೆ 100. ಪ್ರಸ್ತುತ ಸೌಲಭ್ಯಗಳು: ಸಾಲ ನೀಡುತ್ತದೆ. ಸಾಧನೆಗಳು: ಮಹಿಳೆಯರು ಸ್ವ ಉದ್ಯೋಗ ಮಾಡಲು ನೆರವಾಗುತ್ತಿದೆ. ಇತರೆ ಮಾಹಿತಿ: ಮಹಿಳೆ ಎಲ್ಲ ಕ್ಷೇತ್ರಗಳಲ್ಲಿ ಭಾಗವಹಿಸುವಂತೆ ಮಾಡುತ್ತಿದೆ. ಹಿಂದಿನ ವಿವರ: ಆರಂಭವಾದ ವರ್ಷ 1993. ಉದ್ಘಾಟನೆ ಮಾಡಿದ ಗಣ್ಯ ವ್ಯಕ್ತಿ ರಾಮಮೂರ್ತಿ. ಪ್ರಥಮ ಅಧ್ಯಕ್ಷರ ಹೆಸರು ಚಂದ್ರಕಲಾ. ಸದಸ್ಯರ ಸಂಖ್ಯೆ 20. ಸ್ಥಾಪನೆ ಉದ್ದೇಶ: ಮಹಿಳಾ ಸಬಲೀಕರಣ. ಲಭ್ಯವಿದ್ದ ಸೌಲಭ್ಯಗಳು: ಮಹಿಳಾ ಜಾಗೃತಿ. ಇತರೆ ಮಾಹಿತಿ: ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢ ಮಾಡುತ್ತಿದೆ. 4ನೇ ಪ್ರಶ್ನೆ, ಆಧಾರಗಳ ಪ್ರಕಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಚಾರ್ಟಿನಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಸಾಹಿತ್ಯ ಆಧಾರಗಳು, ಪ್ರಾಕ್ತನ ಆಧಾರಗಳು, ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ಇತಿಹಾಸದ ಆಧಾರಗಳು: ಮೊದಲನೆಯದು ಸಾಹಿತ್ಯ ಆಧಾರಗಳು. ಲಿಖಿತ ಸಾಹಿತ್ಯ, ಅದರ ಅಡಿಯಲ್ಲಿ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಮೌಖಿಕ ಸಾಹಿತ್ಯ, ಅದರ ಅಡಿಯಲ್ಲಿ ಜನಪದ, ಲಾವಣಿ, ಐತಿಹ್ಯಗಳು. ಪ್ರಾಕ್ತನ ಆಧಾರಗಳು, ಅದರ ಅಡಿಯಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇತರ ಅವಶೇಷಗಳು. 5ನೇ ಪ್ರಶ್ನೆ, ಯಾವುದಾದರೂ ಒಂದು ಸ್ಥಳ ಅಥವಾ ಆಚರಣೆ ಕುರಿತು ಜನಪದ ಹಾಡು ಅಥವಾ ಕಥೆಯನ್ನು ಸಂಗ್ರಹಿಸಿ ಬರೆಯಿರಿ. ಒಳಕಲ್ಲು ಪೂಜೆಯ ಹಾಡನ್ನು ನಾವು ನೀಡಿದ್ದೇವೆ. ನಿಮಗೆ ಗೊತ್ತಿರುವಂತಹ ಕಥೆಯಾಗಿರಲಿ ಅಥವಾ ಹಾಡಾಗಿರಲಿ ನೀವು ಇಲ್ಲಿ ಬರೆಯಬಹುದು. 6ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವಿದೇಶಿ ಸಾಹಿತ್ಯ ಮತ್ತು ದೇಶೀಯ ಸಾಹಿತ್ಯದ ಕೃತಿಗಳನ್ನು ಗುರುತಿಸಿ ವಿಂಗಡಿಸಿ. ಇಂಡಿಕಾ, ದೀಪವಂಶ, ಬುದ್ಧಚರಿತ, ಗೋ ಕೋ ಕಿ, ರಾಜತರಂಗಿಣಿ, ಸಿ ಯು ಕಿ. ದೇಶೀಯ ಸಾಹಿತ್ಯ: ಬುದ್ಧಚರಿತ, ರಾಜತರಂಗಿಣಿ. ವಿದೇಶಿ ಸಾಹಿತ್ಯ: ಇಂಡಿಕಾ, ದೀಪವಂಶ, ಗೋ ಕೋ ಕಿ, ಸಿ ಯು ಕಿ.
7ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರಗಳಲ್ಲಿ ಆಧಾರದ ವಿಧಗಳನ್ನು ಗುರುತಿಸಿ. ಆಧಾರಗಳು, ಮೊದಲನೆಯದು ಆಧಾರಗಳ ವಿಧಗಳು ಮೌಖಿಕ ಸಾಹಿತ್ಯ. 2 ಪ್ರಾಕ್ತನ ಆಧಾರ ಇತರ ಅವಶೇಷಗಳು. 3 ಪ್ರಾಕ್ತನ ಆಧಾರ ಸ್ಮಾರಕ, ಪ್ರಾಕ್ತನ ಆಧಾರ ನಾಣ್ಯಗಳು. 5 ಪ್ರಾಕ್ತನ ಆಧಾರ ಸ್ಮಾರಕ. 8ನೇ ಪ್ರಶ್ನೆ, ಕೆಳಗೆ ನೀಡಿರುವ ಪಟ್ಟಿಯನ್ನು ಗಮನಿಸಿ ಸಾಹಿತ್ಯಾಧಾರಗಳು ಮತ್ತು ಪ್ರಾಕ್ತನ ಆಧಾರಗಳ ಪಟ್ಟಿ ವರ್ಗೀಕರಿಸಿ. ಹಲ್ಮಿಡಿ ಶಾಸನ, ಸಿಯೂಕಿ, ಹಂಪಿಯ ಕಲ್ಲಿನ ರಥ, ನಾಣ್ಯಗಳು, ಜನಪದ ಗೀತೆ, ಕೌಟಿಲ್ಯನ ಅರ್ಥಶಾಸ್ತ್ರ, ಮಡಿಕೆ ಕುಡಿಕೆಗಳು, ಜನಪದ ಕಥೆಗಳು, ತಾಳೆಗರಿಗಳು, ಶಾಲೆಯ ಶಿಲಾಶಾಸನಗಳು. ಸಾಹಿತ್ಯಾಧಾರಗಳು ಸಿಯೂಕಿ, ಜನಪದ ಗೀತೆ, ಕೌಟಿಲ್ಯನ ಅರ್ಥಶಾಸ್ತ್ರ, ಜನಪದ ಕಥೆಗಳು, ತಾಳೆಗರಿಗಳು. ಪ್ರಾಕ್ತನ ಆಧಾರಗಳು ಹಲ್ಮಿಡಿ ಶಾಸನ, ಹಂಪಿಯ ಕಲ್ಲಿನ ರಥ, ಮಡಿಕೆ ಕುಡಿಕೆಗಳು, ಶಾಲೆಯ ಶಿಲಾಶಾಸನಗಳು. ಕಾಲಗಣನೆ, ಒಂದು ವರ್ಷಕ್ಕೆ ಎಷ್ಟು ದಿನಗಳು? ದಶಕ ಎಂದರೆ ಎಷ್ಟು? ಮಾಹಿತಿಗಾಗಿ ಕೊಟ್ಟಿರುವುದು. ಇತಿಹಾಸದಲ್ಲಿ ಕಾಲಗಣನೆ ಬಹಳ ಪ್ರಮುಖವಾದದ್ದು. ನಾವು 365 ದಿನಕ್ಕೆ ಒಂದು ವರ್ಷ ಎನ್ನುತ್ತೇವೆ ಅಲ್ಲವೇ? ಹಾಗೆಯೇ 10 ವರ್ಷಗಳಿಗೆ ದಶಕ ಎಂದು, 100 ವರ್ಷಗಳಿಗೆ ಒಂದು ಶತಕ ಅಥವಾ ಶತಮಾನ ಎಂದು, 1000 ವರ್ಷಕ್ಕೆ ಸಹಸ್ರಮಾನ ಎಂದು ಕರೆಯುತ್ತೇವೆ. ಸ.ಶ.ಪೂ ಎಂದರೆ ಸಾಮಾನ್ಯ ಶಕ ಪೂರ್ವ ಎಂದು, ಸ.ಶ ಎಂದರೆ ಸಾಮಾನ್ಯ ಶಕ ಎಂದು ತಿಳಿಯಬಹುದು. ಇದನ್ನು ಈ ಹಿಂದೆ ಬಳಕೆಯಲ್ಲಿದ್ದ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತಶಕ ಪ್ರಯೋಗಗಳಿಗೆ ಬದಲಾಗಿ ಬಳಸಲಾಗಿದೆ. ಈ ಪ್ರಶ್ನೆಗಳಿಗೆ ಉತ್ತರಿಸುವಿರಾ? ಶತಕ ಅಂದರೆ 100 ವರ್ಷ, ಸಹಸ್ರಮಾನ ಅಂದರೆ 1000 ವರ್ಷ. 2ನೇ ಪ್ರಶ್ನೆ, ಕೆಳಗಿನ ಕೋಷ್ಟಕದಲ್ಲಿ ವರ್ಷಗಳನ್ನು ನೀಡಲಾಗಿದೆ. ಇವುಗಳ ಶತಮಾನಗಳನ್ನು ಹೆಸರಿಸಿ ಹಾಗೂ ಕೊಟ್ಟಿರುವ ಕಾಲರೇಖೆಯಲ್ಲಿ ಅದನ್ನು ಗುರುತಿಸಿ. ವರ್ಷ ಸ.ಶ 2023, ಶತಮಾನ ಸ.ಶ 21ನೇ ಶತಮಾನ, 1885 ಸ.ಶ 19ನೇ ಶತಮಾನ, ಸ.ಶ 1950 20ನೇ ಶತಮಾನ, ಸ.ಶ.ಪೂ 599 ಸ.ಶ.ಪೂ 6ನೇ ಶತಮಾನ, ಸ.ಶ 1498 ಸ.ಶ 15ನೇ ಶತಮಾನ, ಸ.ಶ.ಪೂ 350 ಸ.ಶ.ಪೂ 4ನೇ ಶತಮಾನ, ಸ.ಶ 1526 ಸ.ಶ 16ನೇ ಶತಮಾನ, ಸ.ಶ.ಪೂ 320 ಸ.ಶ.ಪೂ 4ನೇ ಶತಮಾನ, ಸ.ಶ 1757 ಸ.ಶ 18ನೇ ಶತಮಾನ. 3ನೇ ಪ್ರಶ್ನೆ, ಕೋಷ್ಟಕದಲ್ಲಿ ಕೊಟ್ಟಿರುವ ಘಟನೆಗಳಿಗೆ ಘಟಿಸಿದ ವರ್ಷಗಳನ್ನು ಬರೆದು ಅವು ಯಾವ ಶತಮಾನದಲ್ಲಿ ಬರುತ್ತವೆ ಎಂದು ಕಂಡುಹಿಡಿಯಿರಿ. ಘಟನೆಗಳು: ಭಾರತಕ್ಕೆ ಸ್ವತಂತ್ರ ಬಂದದ್ದು ಸ.ಶ 1947 20ನೇ ಶತಮಾನ. ನೀವು ಹುಟ್ಟಿದ್ದು ಸ.ಶ 2010 21ನೇ ಶತಮಾನ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು ಸ.ಶ 1857 19ನೇ ಶತಮಾನ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ಸ.ಶ 1600 16ನೇ ಶತಮಾನ. ಕರ್ನಾಟಕ ರಾಜ್ಯವು ಏಕೀಕರಣಗೊಂಡಿದ್ದು ಸ.ಶ 1956 20ನೇ ಶತಮಾನ. 4ನೇ ಪ್ರಶ್ನೆ, ನಿಮ್ಮ ಕುಟುಂಬದ ವಿವಿಧ ಘಟನೆಗಳನ್ನು ಈ ಕೆಳಗಿನ ಘಟನೆಗಳ ಕಾಲರೇಖೆಯಲ್ಲಿ ಗುರುತಿಸಿ. ಮದುವೆ, ಜನನ, ಮರಣ, ಶಾಲೆಗೆ ಸೇರಿದ ವರ್ಷ ಇತ್ಯಾದಿ. ಇದನ್ನು ನಾನು ಕೆಳಗಿನಿಂದ ಓದ್ತಾ ಇದ್ದೀನಿ. 1980 ನನ್ನ ತಂದೆಯ ಜನನ, 1988 ನನ್ನ ತಾಯಿಯ ಜನನ, 2005 ನನ್ನ ತಂದೆ ತಾಯಿಯ ಮದುವೆ, 2007 ನನ್ನ ಅಣ್ಣನ ಜನನ, 2010 ನನ್ನ ಜನನ, 2016 ನಾನು ಶಾಲೆಗೆ ಸೇರಿದ್ದು, 2017 ನನ್ನ ಶಾಲೆಯಿಂದ ಹೊರ ಸಂಚಾರ ಹೋಗಿದ್ದು, 2017 ನನ್ನ ತಂದೆ ಬೈಕ್ ಖರೀದಿಸಿದ್ದು, 2018 ನನ್ನ ಅಮ್ಮ ದಿನಸಿ ಅಂಗಡಿ ತೆರೆದಿದ್ದು,
2019 ನಾವು ಹೊಸ ಮನೆ ಕಟ್ಟಿದ್ದು. 2020 ನಾವು ಹೊಸ ಕಾರು ಖರೀದಿಸಿದ್ದು. 2021 ನನ್ನ ತಂದೆ ಅಡಿಕೆ ತೋಟ ಖರೀದಿಸಿದ್ದು. 2022 ನನ್ನ ದೊಡ್ಡಪ್ಪನ ಮಗನ ಮದುವೆ. 2023 ನಮ್ಮ ಶಾಲೆಯಿಂದ ಮೈಸೂರಿಗೆ ಪ್ರವಾಸ. ಇದಿಷ್ಟು ಕೂಡ ನಿಮ್ಮ ಚಟುವಟಿಕೆ ಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.